ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಡಾಕ್ಟರ್ ಗೀತಾ, ಫ್ಯಾಮಿಲಿ ಫಿಸಿಷಿಯನ್. ವೆಲ್ಕಮ್ ಟು ಅವರ್ ಡಾಕ್ಟರ್ ಗೀತಾ ಕನ್ನಡತಿ ಯೂಟ್ಯೂಬ್ ಚಾನಲ್. ನಿಮ್ಮ ಮಕ್ಕಳಿಗೆ ಯಾವುದೋ ಒಂದು ಸಿರಪ್ ಕೊಡಬೇಕು ಅಂದರೆ ಇದು ವೈಟಮಿನ್ D3 ಡ್ರಾಪ್ಸ್ ಅಂತ. ಸೊ ಎಲ್ಲ ಮಕ್ಕಳಿಗೂ ಈ ವೈಟಮಿನ್ D3 ಡ್ರಾಪ್ಸ್ನ ಕೊಡಲೇಬೇಕಾಗುತ್ತೆ. ಅದನ್ನ ಯಾವ ವರ್ಷ ತನಕ ಕೊಡಬೇಕು, ಇದರಿಂದ ಏನು ಯೂಸ್ ಆಗುತ್ತೆ ನಿಮ್ಮ ಬೇಬೀಸ್ಗೆ ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ. ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪಟ್ ಅಂತ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನು ಮರೆಯೋಕೆ ಹೋಗ್ಬಿಡಿ. ನಾವು ಮುಂಬರೋ ವಿಡಿಯೋಸ್ ಅಪ್ಲೋಡ್ ಮಾಡಿದಾಗ ನಿಮಗೆ ಎಲ್ಲ ನೋಟಿಫಿಕೇಶನ್ಸ್ ಅಪ್ಡೇಟ್ ಆಗ್ತಾ ಇರುತ್ತೆ. ಎಲ್ರಿಗೂ ಶೇರ್ ಮಾಡಿ ಆ್ಯಂಡ್ ಲೈಕ್ ಮಾಡಿ. ಈ ವೈಟಮಿನ್ D3 ಡ್ರಾಪ್ಸ್ನ ಮಕ್ಕಳಿಗೆ ಯಾಕೆ ಕೊಡಬೇಕು ಅನ್ನೋದೇ ಆದರೆ, ಈ ಎದೆ ಹಾಲಲ್ಲಿ ಈ ವೈಟಮಿನ್ D3 ಅನ್ನೋದು ಮಕ್ಕಳಿಗೆ ಸಾಕೋವಲ್ಲ. ರಿಕೆಟ್ಸ್ ಕಾಯಿಲೆಯಿಂದ ರಕ್ಷಣೆ ಸಿಗುತ್ತೆ ಈ ಮಕ್ಕಳಿಗೆ. ಸ್ನಾಯುಗಳಲ್ಲಿ ಬಲ ಹೆಚ್ಚಿಸಿ ಮಕ್ಕಳ ಚಲನೆಗೆ ಹೆಲ್ಪ್ ಆಗುತ್ತೆ. ಈ ಬೋನ್ ಸ್ಟ್ರೆಂತಿಗಾಗಿರಲಿ, ಮಕ್ಕಳಲ್ಲಿ ಈ ಬ್ರೈನ್ ಡೆವಲಪ್ಮೆಂಟಿಗಾಗಿರಲಿ, ಅಥವಾ ಈ ಮಕ್ಕಳಲ್ಲಿ ಇಮ್ಯುನಿಟಿ ಸ್ಟ್ರೆಂತಿಗಾಗಲಿ ಈ ವೈಟಮಿನ್ D3 ಅನ್ನೋದು ಸಪೋರ್ಟಿವ್ ಆಗಿ ಬೇಕಾಗುತ್ತೆ. ಸೊ ಇದನ್ನು ಮಕ್ಕಳಲ್ಲಿ ಕೊಡಬೇಕಾಗುತ್ತೆ ನೀವು. ಹಾಗಿದ್ರೆ ಡಾಕ್ಟ್ರೇ, ಈ ವೈಟಮಿನ್ D3 ಡ್ರಾಪ್ಸ್ನ ಮಕ್ಕಳಲ್ಲಿ ಎಷ್ಟು ಡೋಸ್ ಕೊಡಬೇಕಾಗುತ್ತೆ ಅಥವಾ ಎಷ್ಟು ml ಕೊಡಬೇಕಾಗುತ್ತೆ ಡಾಕ್ಟ್ರೇ ಅಂದರೆ, ನೀವು ಹುಟ್ಟಾಗಿಂದ ಮಕ್ಕಳಿಗೆ ಎಷ್ಟು ml ಕೊಡ್ತಿರ್ತೀರೋ ಅದೇ ಡೋಸು ಒಂದಷ್ಟು ತನಕ ಕೊಡ್ಬೋದು ನೀವು. ಹಾಗಿದ್ರೆ ಈ ವೈಟಮಿನ್ D3 ಡ್ರಾಪ್ಸ್ ಎಷ್ಟು ಡೋಸ್ ಅಥವಾ ಎಷ್ಟು ml ಕೊಡಬೇಕಾಗುತ್ತೆ ಅಂದರೆ, ಡೈಲಿ 1 ml ಕೊಡಬೇಕಾಗುತ್ತೆ. ಸೊ ಆ ಸಿರಪ್ ಮೇಲೆ ಬರೆದಿರುತ್ತೆ 400 ಇಂಟರ್ನ್ಯಾಷನಲ್ ಯೂನಿಟ್ಸ್ ಅಂತ, ಅದ್ರ ಪ್ರಕಾರ ಕೊಡಬೇಕಾಗುತ್ತೆ. ಬಟ್ ಒಬ್ಬೊಬ್ಬ ಡಾಕ್ಟ್ರು 0.5 ml ಕೊಡಿ ಅಂತ ಹೇಳ್ತಾರೆ. ಆ ಸಿರಪ್ ಮೇಲೆ ನೀವು ನೋಡಬೇಕು, ಅದರಲ್ಲಿ 800 ಇಂಟರ್ನ್ಯಾಷನಲ್ ಯೂನಿಟ್ಸ್ ಇರುತ್ತೆ. ಹಾಗಿದ್ರೆ ಈ ಡ್ರಾಪ್ಸ್ನ ಯಾವ ಟೈಮಲ್ಲಿ ಕೊಡಬೇಕಾಗುತ್ತೆ ನಾವು? ಈ ಡ್ರಾಪ್ಸ್ನ ಮಾರ್ನಿಂಗ್ ಟೈಮಲ್ಲಿ ಕೊಟ್ಟರೆ ಮಕ್ಕಳಿಗೆ ಗುಡ್ ಅಬ್ಸರ್ವ್ ಆಗುತ್ತೆ. ಬಿಫೋರ್ ಬ್ರೆಸ್ಟ್ ಫೀಡಿಂಗ್ ಆದರೂ ಕೊಡ್ಬೋದು ಅಥವಾ ಆಫ್ಟರ್ ಬ್ರೆಸ್ಟ್ ಫೀಡಿಂಗ್ ಆದರೂ ಕೊಡ್ಬೋದು. ಇನ್ ಕೇಸ್ ಈ ಡ್ರಾಪ್ಸ್ನ ಮಕ್ಕಳು ಕುಡಿಲಿಲ್ಲ ಅಂತಂದರೆ ಈ ದವಡೆ ಸೈಡಲ್ಲಾದರೂ ಕೊಟ್ಬಿಡಿ ಆ ಡ್ರಾಪ್ಸ್ನ. ಇನ್ ಕೇಸ್ ಆಗೂ ಕುಡಿಲಿಲ್ಲ ಈ ಬೇಬಿ ಅಂತಂದರೆ, ನಿಮ್ಮ ಎದೆ ಹಾಲಲ್ಲಿ ಮಿಕ್ಸ್ ಮಾಡಿ ಆದರೂ ಈ ಡ್ರಾಪ್ಸ್ನ ನೀವು ಮಕ್ಕಳಿಗೆ ಡೈಲಿ ಕೊಡ್ತಾ ಹೋಗ್ಬೋದು 1 ಇಯರ್ ತನಕ. ತುಂಬ ತಾಯಂದ್ರಿಗೆ ಒಂದು ಪ್ರಶ್ನೆ ಕಾಡ್ತಿರುತ್ತೆ, ಜ್ವರ ಬಂದಾಗೂ ಕೋಲ್ಡ್ ಬಂದಾಗೂ ಕೊಡ್ಬೋದಾ? ಆಲ್ರೆಡಿ ಸಿರಪ್ಸ್ ಜಾಸ್ತಿ ಆಗಿರ್ತವೆ, ಮಕ್ಕಳಿಗೆ ತುಂಬ ಡೋಸ್ ಆದರೆ ಅಂತಂದು. ಸೊ ಏನಾಗಲ್ಲ, ಕೊಡ್ಬೋದು. ಬಟ್ ಇದನ್ನು 1 ml ಅಂತೂ ಕಂಪಲ್ಸರಿ ಕೊಡಲೇಬೇಕಾಗುತ್ತೆ. 0.1 ml ಕೊಡೋಕೆ ಹೋಗ್ಬಿಡಿ. ಈ ಜ್ವರಕ್ಕೆ, ನೆಗಡಿಗೆ, ಕೆಮ್ಮಿಗೆ ಸಿರಪ್ ತೊಗೊಂಬಂದಿರ್ತೀರ ಮನೇಲಿ ಡಾಕ್ಟ್ರ್ ಹತ್ರ ಬರ್ಸ್ಕೊಂಡ್ಬಿಟ್ಟು. ಸೊ ನೆಕ್ಸ್ಟ್ ಎಷ್ಟು ದಿನ ತನಕ ಯೂಸ್ ಮಾಡಬೇಕು? ಒಂದು ಸಿರಪ್ಪು ಪ್ರಿಪೇರ್ ಆಗಿರೋದು ಇರುತ್ತೆ, ಇನ್ನೊಂದು ಅನ್ಪ್ರಿಪೇರ್ಡ್ ಅಂದರೆ ಪ್ರಿಪೇರ್ ಆಗಿರಲ್ಲ, ನೀವೇ ಪ್ರಿಪೇರ್ ಮಾಡ್ಕೊಂಡ್ಬಿಟ್ಟು ಮಕ್ಕಳಿಗೆ ಹಾಕಬೇಕಾಗುತ್ತೆ. ಈ ಪ್ರಿಪೇರ್ ಮಾಡಿರೋ ಸಿರಪ್ಗೆ ಮೇಲೆ ಈ ಮ್ಯಾನುಫ್ಯಾಕ್ಚರ್ ಡೇಟು ಅಥವಾ ಎಕ್ಸ್ಪೈರಿ ಡೇಟ್ ಇರುತ್ತೆ, 2 to 3 years ತನಕ ಇರುತ್ತೆ. ಬಟ್ ಅದು ನೀವು ಓಪನ್ ಮಾಡಿಲ್ಲ ಅಂದರೆ ಮಾತ್ರ. ಇನ್ ಕೇಸ್ ಆ ಸಿರಪ್ನ ಓಪನ್ ಮಾಡಿದ್ರೆ 30 days ತನಕ ಅಷ್ಟೇ. ಸೊ ಅದನ್ನ ನೀವು 30 days ಒಳಗಡೆ ಆ ಮಕ್ಕಳಿಗೆ ಯೂಸ್ ಮಾಡಬೇಕಾಗುತ್ತೆ. ಇನ್ನೊಂದು ಪೌಡರ್ ಫಾರ್ಮಲ್ಲಿ ಇರುತ್ತಲ್ವಾ, ನೀವು ಡಿಸ್ಟಿಲ್ ವಾಟರ್ ಹಾಕಿ ಮಿಕ್ಸ್ ಮಾಡಿ ಕುಡಿಸ್ಬೇಕಾಗುತ್ತೆ. ಅದ್ರ ವ್ಯಾಲಿಡಿಟಿ 7 days ಅಷ್ಟೇ ಇರುತ್ತೆ. ಸೊ ನೀವು 7 days ಮಾತ್ರ ಕುಡಿಸ್ಬೇಕು ಮಕ್ಕಳಿಗೆ. ಆಫ್ಟರ್ 7 days ಅದು ಡಿಸ್ಕಾರ್ಡ್ ಮಾಡಬೇಕಾಗುತ್ತೆ. ಈ ಸಿರಪ್ಗಳನ್ನ ಯಾವ ಪ್ಲೇಸಲ್ಲಿ ಇರಬೇಕು? ಕೋಲ್ಡ್ ಪ್ಲೇಸಲ್ಲಿ ಇರಬೇಕು. ಈ ಫ್ರಿಜ್ಜಲ್ಲಿ ಇಡಬೇಕಾಗುತ್ತೆ. ಈ ಫ್ರಿಜ್ಜಲ್ಲಿ ಇಟ್ಟಿರೋದನ್ನ ನೀವು 1 month ಆದಮೇಲೆ ಬಳಸ್ತೀನಿ, 2 months ಆದಮೇಲೆ ಬಳಸ್ತೀನಿ ಅಂದರೆ ಅದು ರಾಂಗು. ಅದನ್ನ ನೀವು ಆ ರೀತಿ ಬಳಸೋಕೆ ಹೋಗ್ಬಿಡಿ. ಯಾರೆಲ್ಲ ಈ ತಪ್ಪು ಮಾಡ್ತಿದ್ದೀರಾ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ನಿಮ್ಗೆ ಏನೇ ನೆಕ್ಸ್ಟ್ ಹುಷಾರಿಲ್ಲ ಅಂತಂದ್ರೂ ಡಾಕ್ಟರ್ ಹತ್ರ ಬಂದು ಕನ್ಸಲ್ಟ್ ಮಾಡಿ. ಆದಷ್ಟು ಈ ವಿಡಿಯೋನ ಎಲ್ಲ ತಾಯಂದ್ರಿಗೆ ಶೇರ್ ಮಾಡಿ ಆ್ಯಂಡ್ ಲೈಕ್ ಮಾಡಿ. ನೀವು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪಟ್ ಅಂತ ಸಬ್ಸ್ಕ್ರೈಬ್ ಆಗಿ. ಸೊ ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನು ಮರೆಯೋಕೆ ಹೋಗ್ಬಿಡಿ. ಮುಂಬರುವ ವಿಡಿಯೋಸ್ ಎಲ್ಲ ನೋಟಿಫಿಕೇಶನ್ಸ್ ನಿಮಗೆ ಅಪ್ಡೇಟ್ ಆಗ್ತಾ ಇರುತ್ತೆ. ನಿಮ್ಮ ಆರೋಗ್ಯದ ಬಗ್ಗೆ, ನಿಮ್ಮ ಬೇಬಿ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ. ಧನ್ಯವಾದಗಳು.